ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಗೊತ್ತೈತಲ್ರಿ. ಕರ್ನಾಟಕ ರಾಜ್ಯದಾಗ ಅತ್ಯಧಿಕ ಮತಗಳಿಂದ ಆರಿಸಿ ಬಂದಿದ್ರು ಅವರೇ ಯಂಗ್ ಎನರ್ಜಿಕ್ ಚಂದ್ರರಾಜ ಹಟ್ಟಿಹೊಳಿ ಅವರ ಬಗ್ಗೆ ಬೆಳಗಾವಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಅವಾಚ್ಯ ಮತ್ತು ಎಂಥ ಕಠಿಣ ಶಬ್ದಗಳಲ್ಲಿ ಟೀಕೆ ಮಾಡಿದಂಥ ಈ DHOನ ಈಗ ಏನು ಮಾಡಬೇಕು ಅನ್ನೋದು ಗೊತ್ತಾಕೈತಲ್ರಿ. ವಿಧಾನ ಪರಿಷತ್ ಸ್ಥಾನಕ್ಕೆ ಒಂದು ತನ್ನದೇ ಆದಂಥ ಗೌರವ ಐತಿ. ಇದು ಮೇಲ್ಮನೆ ಸದಸ್ಯ ಸ್ಥಾನ, ಚಿಂತಕ ಮಂಥನರ ಚಾವಡಿ. ಈ ವಿಧಾನ ಪರಿಷತ್ ಸದಸ್ಯ ಚಂದ್ರರಾಜ ಹಟ್ಟಿಹೊಳಿಗೆ ಗುಂಡಾ ಅಂದಾನ ಅನೇಕ ಅವಾಚ್ಯ ಶಬ್ದಗಳನ್ನು ಸಹಿತ ಬೇದಂಥ ಈ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಕೋಣಿ, ಇದು ಪರಿಸ್ಥಿತಿ ಭಾಳ ಗಂಭೀರ ಆಕೈತಿ. ಇದಕ್ಕೆ ಕಾನೂನಿನಲ್ಲಿ ಏನು ಅವಕಾಶ ಐತಿ ಅದನ್ನು ಭಾಳ ಕುತೂಹಲದಿಂದ ಕೇಳ್ರಿ. ಇವತ್ತು ಖಡಕ ಜವಾರಿ ಕಾಕ ಹೇಳ್ತಾನ ಯೂಟ್ಯೂಬ್ದಾಗ ನಂಬರ್ 1 ಚಾನಲ್ ಬಟನ್ ಬಿಡಿರಿ. ವಿಧಾನ ಪರಿಷತ್ ಸ್ಥಾನಕ್ಕೆ ಹಕ್ಕಚ್ಯುತಿ ಬಂತು. ಆ ಸದಸ್ಯನಿಗೆ ಹಕ್ಕಚ್ಯುತಿ ಆದಾಗ ಅವರು ನೇರವಾಗಿ ವಿಧಾನ ಪರಿಷತ್ತಿನ ಅಧ್ಯಕ್ಷರಿಗೆ ದೂರು ಕೊಡ್ತಾರೆ. ದೂರು ಕೊಟ್ಟ ತಕ್ಷಣ ಅಲ್ಲಿಯೂ FIR ದಾಖಲಾಗಬಹುದು. ಅಲ್ಲಿಂದನೇ ಕರೆಸಿ ದಂಡಗಳನ್ನು ನಿಯಂತ್ರಿಸಬಹುದು. ಆ ಅಧಿಕಾರಿಯನ್ನು ಅಮಾನತುಗೊಳಿಸಬಹುದು. ಇದು ಇವತ್ತು ಕಾನೂನಿನಲ್ಲಿ ಆದಂಥ ಹಳೆಯ ಘಟನೆಗಳನ್ನು ನೋಡಿದಾಗ ವಿಧಾನಸಭಾ ಸದಸ್ಯನಿಗೂ ಸಹಿತ ಅವಮಾನ ಮಾಡಿದಂಥ ಅಧಿಕಾರಿಗೆ ವಾಗ್ದಂಡನೆ ಮಾಡಿದಂಥ ಅನೇಕ ಉದಾಹರಣೆಗಳು ವಿಧಾನಸಭಾ ಅಧ್ಯಕ್ಷ ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರಿಗೆ ಇವು ಕಾಯ್ದೆಗಳಲ್ಲಿ ಅಧಿಕಾರದ ಪ್ರಬಲ ಅಂಕುಶಗಳಿದ್ದಾವೆ. ಆದರೆ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಇವನು ಇಲ್ಲಿ ಬೆಳಗಾವಿ ಜಿಲ್ಲೆಯ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ತನ್ನದೇ ಆದಂಥ ಆರೋಗ್ಯ ಇಲಾಖೆಯಲ್ಲಿ ಅನೇಕ ನ್ಯೂನತೆಗಳು ಇದ್ದಾಗೂ ಸಹಿತ ಚಂದ್ರರಾಜ ಹಟ್ಟಿಹೊಳಿ ಬಗ್ಗೆ ಹಗುರವಾಗಿ ಮಾತಾಡಿದ್ದು ಯಾವ ಕಾರಣಕ್ಕಾಗಿ? ಹಂಗಾದ್ರೆ ಈ ಡಾಕ್ಟರ್ ಕೋಣಿ ರಾಜಕಾರಣ ಮಾಡುವುದೇ ಆಸೆ ಇದ್ದರೆ ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಬರಬೇಕು. ಒಂದು ವಿಧಾನ ಪರಿಷತ್ ಸದಸ್ಯನಿಗೆ ಹಕ್ಕಚ್ಯುತಿ ಆಯಿತಂತ ಈಗ ನೇರವಾಗಿ ಬಸವರಾಜ ಹೊರಟ್ಟಿಗೆ ಇದೇ ಚಂದ್ರರಾಜ ಹಟ್ಟಿಹೊಳಿ ದೂರು ದಾಖಲಿಸಬಹುದು. ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ಸಹಿತ ಹಗುರವಾಗಿ ಮಾತನಾಡಿದಂಥ ಈ ಡಾಕ್ಟರ್ ಕೋಣಿ ಯಾಕೆ ರಾಜಕಾರಣಿ ಮತ್ತು MLA ಸಚಿವ ಸ್ಥಾನದವರಿಗಿದ್ದಂಥ ಒಳ್ಳೆಯ ಹುದ್ದೆಯವರ ಬಗ್ಗೆ ಅವಹೇಳನಕಾರಿಯಾಗಿ ಅಧಿಕಾರಿಯಾಗಿ ಮಾತನಾಡಿದಾಗ ಇದು ವಿಧಾನಸಭಾ ಅಧ್ಯಕ್ಷನೂ ಬರ್ಬೋದು, ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಿಗೂ ಬರ್ಬೋದು. ಅಲ್ಲಿ ವಾಗ್ದಂಡನೆ ಮತ್ತು ದಂಡ ಪ್ರಯೋಗ, ಅಮಾನತ್ತು ಶಿಕ್ಷೆಗಳನ್ನು ವಿಧಿಸುವಂಥ ವಿಧಾನಸಭಾ ಅಧ್ಯಕ್ಷ ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರಿಗೆ ಅಧಿಕಾರ ಐತಿ. ಅತ್ಯಧಿಕ ಮತಗಳಿಂದ ಸಾರ್ವಜನಿಕ ಸೇವೆಯಲ್ಲಿರುವ ಅನೇಕ ಜನಪರ ಕಾರ್ಯಗಳನ್ನು ಮಾಡುತ್ತಿರುವ ಚಂದ್ರರಾಜ ಹಟ್ಟಿಹೊಳಿ ಬಗ್ಗೆ ಮಾತನಾಡಿದ್ದು ಈ ಕೋಣಿನನ್ನು ಇಡೀ ಕರ್ನಾಟಕ ರಾಜ್ಯದಿಂದಲೇ ಹೊರಗೆ ಹಾಕಬೇಕನ್ನೋದು ಜನ ಮಾತಾಡ್ತಾರೆ. ಆರೋಗ್ಯ ಇಲಾಖೆಯಲ್ಲಿ ಏನೇನು ಅಪರಾಧ ಆಗ್ಯಾವ, ಯಾವ್ಯಾವ ತಾಲೂಕದಲ್ಲಿ ಎಷ್ಟೆಷ್ಟು ಫಂಡ್ ರಿಲೀಸ್ ಆಗಿತ್ತು, ಯಾವ್ಯಾವ ಮಾಹಿತಿ ಹಕ್ಕು ದಾಖಲೆಗಳನ್ನು ತೆಗೆದುಕೊಂಡು ಅಲ್ಲಿ ಅದನ್ನು ಮಾಹಿತಿ ಹಕ್ಕು ದಾಖಲೆಗಳನ್ನು ತೆಗೆದುಕೊಂಡು ಇನ್ನಿತರ ಅಧಿಕಾರಿಗಳಿಗೆ ಹೆದರಿಸಿ ಅಲ್ಲಿ ವಿಲೇವಾರಿ ಮಾಡಿ ಅವರಿಗೆ ಹಣ ಕೊಡಿಸಿದ್ದು ಸಹಿತ ಗುಸು ಮಾತಾಡಕತ್ತಾರ. ಹಂಗಾದ್ರೆ ಕೋಣಿನ ಇಲ್ಲಿಂದ ಹೊರಗೆ ಹಾಕ್ಬೇಕಲ್ರಿ? ಜನ ಅಭಿಪ್ರಾಯ ಏನಂತೀರಿ? ನಿಮ್ಮ ಅಹವಾಲುಗಳು ಯಾವ ರೀತಿ ಈ ವ್ಯಕ್ತಿ ಇತ್ಯರ್ಥ ಮಾಡ್ಯಾನ? ಅನೇಕ ಸಮಸ್ಯೆಗಳು ಇದ್ದಾಗೂ ಸಹಿತ ಯಾರಿಗೂ ಕ್ಯಾರೆ ಅನ್ನೋದಿಲ್ಲ, ಫೋನ್ ರಿಸೀವ್ ಮಾಡೋದಿಲ್ಲ. ಅಂಥವರ ಫೋನನ್ನು ನಾನು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದೀನಿ ಅಂಥೇಳಿ ಈ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಈಗಾಗಲೇ ದಿನೇಶ್ ಗುಂಡೂರಾವ್ ತೀರಾ ಗಂಭೀರವಾಗಿ ಪರಿಗಣಿಸಿದ್ದು ಅಮಾನತ್ತು ಆಗಬೇಕು. ಹಕ್ಕಚ್ಯುತಿ ಚಂದ್ರರಾಜ ಹಟ್ಟಿಹೊಳಿ ಈಗ ವಿಧಾನ ಪರಿಷತ್ತಿನ ಅಧ್ಯಕ್ಷರಿಗೆ ತಮ್ಮ ಅಹವಾಲ ಕೊಡಬಹುದು. ಅಲ್ಲಿ ಏನಾಗುತ್ತೆ ಇನ್ನು ಕಾನೂನನ್ನು ನೋಡಬೇಕು. ಅದರ ಸಲುವಾಗಿ ಯಾವುದೇ ಅಧಿಕಾರಿ ಜನಪ್ರತಿನಿಧಿ ಬಗ್ಗೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಅವರಿಗೆ ತಮ್ಮದೇ ಆದಂಥ ಒಂದು ಸ್ಥಾನ, ಮಾನ, ಅಧಿಕಾರ, ಮರ್ಯಾದೆ ಐತಿ. ಚಂದ್ರರಾಜ ಹಟ್ಟಿಹೊಳಿಗಾಗಿದ್ದು ನೋಡಿದ್ರೆ ಇವತ್ತು ಕರ್ನಾಟಕದ ಎಲ್ಲ MLCಗಳು ಸಹಿತ ಇದನ್ನು ಭಾಳ ಗಂಭೀರವಾಗಿ ತಗೋತಾರೆ. ಹಂಗಾದ್ರೆ ಈ ಚಂದ್ರರಾಜ ಹಟ್ಟಿಹೊಳಿಯ ಪ್ರಕರಣ ಎಲ್ಲಿಗೆ ಬರ್ತೈತಿ? ಈ ಅಧಿಕಾರಿಗೆ ಯಾವ ದಂಡ ಶಿಕ್ಷೆ ಆಗತೈತಿ? ಯಾವ ರೀತಿ ಅಮಾನತ್ತಿನಲ್ಲಿ ಇಡಬೇಕು? ಇದು ಎಲ್ಲ ಇನ್ನು ಕೆಲವೇ ದಿನಗಳಲ್ಲಿ
ಪರಿಹಾರ ಸಿಗುತ್ತೈತಿ. ಈ ಸುದ್ದಿಯೊಂದಿಗೆ ಇನ್ನು ಎರಡನೇ ಸುದ್ದಿಗೆ ಬರ್ತೀನಿ. ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂಥ ಉಸ್ತುವಾರಿ ಮಂತ್ರಿ, ಕರ್ನಾಟಕ ರಾಜ್ಯದಲ್ಲಿ ಬಹು ಬೇಡಿಕೆಯಾದ ಮಂತ್ರಿ ಸಂತೋಷ್ ಲಾಡ್ ಜನರ ಅಹವಾಲ ತೆಗೆದುಕೊಳ್ಳುವ ಸಲುವಾಗಿ ಜನತಾ ದರ್ಶನ ಕಾರ್ಯಕ್ರಮ ಮಾಡ್ತಾರೆ. ಸಾವಿರಾರು ಜನರ ಸಮಸ್ಯೆಗಳನ್ನು ಅಲ್ಲಿಯೇ ಅಧಿಕಾರಿಗಳ ಮುಂದೆ ತಕ್ಷಣ ಇತ್ಯರ್ಥ ಮಾಡ್ತಾರೆ, ಅಲ್ಲಿ ಅವರಿಗೆ ಪರಿಹಾರ ಒದಗಿಸ್ತಾರ. ಮತ್ತೊಂದು ಭಾಳ ಇಂಪಾರ್ಟೆಂಟ್ ಕೇಳ್ರಿ, ಇದೇ ಸತಿ ಸಂತೋಷ್ ಲಾಡ್ ತಮ್ಮ ಫೌಂಡೇಶನ್ ವತಿಯಿಂದ ಉಚಿತ ವಾಹನಗಳ ಸೌಲಭ್ಯಗಳನ್ನು ಉಚಿತವಾಗಿ ಕೊಡ್ತಾರೆ ತಮ್ಮ ಫೌಂಡೇಶನ್ದಿಂದ. ಇಂಥ ದಾನಿಗಳು ಇರುವಾಗ ಬಡಬಗ್ಗರಿಗೆ ಆಸರೆ ಆಗತೈತಲ್ರಿ. ಅವರ ಜೊತೆ ನವಲಗುಂದ ಶಾಸಕ ಕೋನರೆಡ್ಡಿ ಸಾಥ್ ಕೊಡ್ತಾರ. ಅಲ್ಲಿಯೇ ಮಹಾ ಮುಖಂಡರಾದಂಥ ಅನಿಲ್ ಕುಮಾರ್ ಪಾಟೀಲ್, ಶಾಕೀರ್ ಸನದಿ, ಅನೇಕ ಹಿರಿಯ ಧುರೀಣರು, ಅಲ್ಲಿಯ ಕಮಿಷನರ್ ಈಶ್ವರ್ ಉಳ್ಳಾಗಡ್ಡಿಯವರು ಸಹಿತ ಸಾಥ್ ಕೊಡ್ತಾರ. ಅದನ್ನು ಎಲ್ಲ ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ಯಾಕಂದರೆ ಸಂತೋಷ್ ಲಾಡ್ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ಮಾಡುವಂಥ ಕರ್ನಾಟಕ ರಾಜ್ಯದ ಪ್ರಚಾರ ರಹಿತ ವ್ಯಕ್ತಿ ಅಂದರೆ ಸಂತೋಷ್ ಲಾಡ್. ಮೊದಲು ಕೆಲಸ, ಆಮೇಲೆ ಅಧಿಕಾರ. ನಾನು ಉದ್ಯೋಗ ಮಾಡಲಿಕ್ಕೆ ರಾಜಕಾರಣಕ್ಕೆ ಪ್ರವೇಶ ಮಾಡಲಿಲ್ಲ, ಸೇವೆ ಮಾಡಲಿಕ್ಕೆ ಹೋಗಿದ್ದೀನಿ ಅಂತಾರ. ಅವರ ಸುಪುತ್ರ ಸಹಿತ ಒಂದು ಪ್ರಬಂಧ ಬರೆದು ದಾಖಲೆ ಮಾಡಿದಾರೆ ನೋಡ್ರಿ. ಇನ್ನು ಕೆಲವೇ ದಿನಗಳಲ್ಲಿ ಆ ಸ್ಟಾರ್ ಸಹಿತ ಸಂತೋಷ್ ಸ್ಟಾರ್ ಇನ್ನು ಕೆಲವೇ ದಿನಗಳಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾನೋ, ಏನು ತಂದೆಗೆ ಹೆಗಲ ಮೇಲೆ ಹೆಗಲ ಕೊಟ್ಟು ಸಾಥ್ ಕೊಡ್ತಾನೋ, ಇನ್ನು ಕಾದು ನೋಡಬೇಕು. ಹಾಗಾದ್ರೆ ಬೆಳಗಾವಿಯ ಡಾಕ್ಟರ್ ಕೋನಿ ಯಾವ ರೀತಿ ತನ್ನ ಬಾಯಿಯಿಂದ ಅವಾಚ್ಯ ಶಬ್ದ ಒಂದು ಗೌರವಾನ್ವಿತ MLCಗೆ ಮಾತಾಡಿದ್ರೆ ಸಾಕಾಗತ್ತೀನಿ. ಸಂತೋಷ್ ಲಾಡ್ ಮಾಡಿದಂಥ ಜನತಾ ದರ್ಶನದ ಸಂಪೂರ್ಣ ವಿವರಗಳನ್ನು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ. ಖಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡೀರಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಫೋನ್ ಹಚ್ಚಿರಬಹುದ್ರಲ್ಲ ಸರ್, ನಿಮಗೆ ಕೂಡ ಅವ್ನು ಫೋನ ಬ್ಲಾಕ್ ಮಾಡಿದ್ದೀನಿ. ಅವ್ನು ಫೋನ ಬ್ಲಾಕ್ ಮಾಡಿದ್ದಾನೆ. ಅವ್ನು ಕೊಟ್ಟಾಗ ಅವ ಏನಿದೆ, ಅವ್ನು ಊಟ ಸಂಬಂಧ ಅವ್ರು ಏನಿದಾರೆ ಮತ್ತೆ ಅವನಿಂದ ಸೋತ್ಲ ಕಾರಲ್ಲ. ಎಲ್ಲರಿಗೆ ಎಕ್ಸ್ಪ್ರೆಷನ್ ಮಾಡೋದು, ದಬಾಣಿಕೆ ಹಾಕೋದು, ರೂಪಾಯಿ ಸಿಗೋದು, ನಿಮ್ಮ ಮನೆ ಸೋತಾರೆ. ಮತ್ತೆ ಮಾಡಿದ ಮರ ಐತಿಲ್ಲ ನಿಮಗೆ. ಇದೇ ಚರಕಿ ಅಂತ ತೆರಿಗೆ ಬರ್ತವ್ರು ನೀವು, ಅಂದ್ರೆ ಬೇರೆ ನೀವು ಈಗ ಈಗ ಪ್ರಚಾರ ಮಾಡಿದಕ್ಕೆ 15 ರಜೆ ಬಂದಿರೋದಲ್ವಾ? ನಾನು ಖಂಡಿತವಾಗ್ಲೂ ಅವ್ರಿಗೆ ಹೇಳ್ತೀನಿ, ಪ್ರಚಾರ ಮಾಡಿರಿ. ಅವರು ಮಾಡಿ ಪ್ರಚಾರ ತಾವು ಮಾಡಿರಿ. ಆದಷ್ಟು ಜಲ್ದಿ ಎಲ್ಲಿ ನಿಮಗೆ ವಾರ್ಡ್ನಲ್ಲಿ ಕೋರಮ್ ಸಿಗದ್ರೆ ಆ ವಾರ್ಡ್ ಬಿಟ್ಬಿಡ್ರಿ. ಎಲ್ಲಿ ಕೋರಮ್ ಇದೆ ರೂಲ್ಸ್ ಪ್ರಕಾರ ಮಾಡಿ ಕಳಿಸಿ. ಚೆಕ್ ಮಾಡ್ತೀನಿ, ಎಲ್ಲ ಚೆಕ್ ಮಾಡಿ ಹೇಳ್ತೀನಿ. ಆಯ್ತು.